ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ. ಜಿಲ್ಲಾಡಳಿತದಿಂದ ಶ್ರೀ ಭಗೀರಥ ಜಯಂತಿ ಆಚರಣೆ. ಭಗೀರಥ ಮಹರ್ಷಿಯ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿ. ಸಂಸದ ಜಿ. ಕುಮಾರ್ ನಾಯಕ್. ಪ್ರಯತ್ನ ಹಾಗೂ ಸಾಧನೆಯ ದ್ಯೋತಕವಾದ ಭಗೀರಥ ಮಹರ್ಷಿಯ ಆದರ್ಶಗಳನ್ನು ಎಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ರಾಯಚೂರು ಲೋಕಸಭಾ ಸದಸ್ಯರಾದ ಜಿ. ಕುಮಾರ್ ನಾಯಕ್ ಅವರು ಹೇಳಿದರು. ಏಪ್ರಿಲ್ 23 ಗುರುವಾರದಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭಗೀರಥರು ಪೌರಾಣಿಕ ಪುರುಷರು. ಸಮಾಜದಲ್ಲಿ ಇಂದಿಗೂ ಕಠಿಣ ಪರಿಶ್ರಮಕ್ಕೆ ಭಗೀರಥ ಯತ್ನ ಎಂದೇ ಉದಾಹರಣೆ ನೀಡಲಾಗುತ್ತದೆ. ಭಗೀರಥರು ಎಂದರೆ ಸಾಧನೆಯ ದ್ಯೋತವಾಗಿದ್ದು ಸಾಕ್ಷಾತ್ ಗಂಗೆಯನ್ನು ಧರೆಗಿಳಿಸಿದ ಮಹಾಪುರುಷರು ಎಂದು ಬಣ್ಣಿಸಿದರು. ಯಾವುದೇ ಕೆಲಸ ಮಾಡಬೇಕಾದರೆ ಏಕಾಗ್ರತೆಯಿಂದ ಮಾಡಬೇಕು. ಅದಕ್ಕೆ ಶ್ರೀ ಭಗೀರಥ ಮಹರ್ಷಿ ಉದಾಹರಣೆಯಾಗಿದ್ದಾರೆ. ಪೋಷಕರು ಮಕ್ಕಳಿಗೂ ಉತ್ತಮ ಶಿಕ್ಷಣವನ್ನು ನೀಡುವ ಮೂಲಕ ಸಮಾಜವನ್ನು ಬದಲಾವಣೆ ಮಾಡಬೇಕು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು. ಸಮಾಜಕ್ಕೆ ಬೇಕಾಗುವ ನೆರವು ನೀಡಲಾಗುತ್ತದೆ ಎಂದರು. ಈ ವೇಳೆ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಮಾತನಾಡಿ, ಶ್ರೀ ಭಗೀರಥ ಜಯಂತಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜಯಂತಿ ರಾಯಚೂರಿನಲ್ಲಿ ಆಚರಣೆ ಮಾಡಲಾಗುತ್ತದೆ. ಭಾರತದ ಇತಿಹಾಸದಲ್ಲಿ ಬಹುಸಂಖ್ಯೆ ಸಂಖ್ಯೆಗಿಂತ ಕಡಿಮೆ ಜನಸಂಖ್ಯೆ ಇರುವವರು ಸಾಧನೆ ಮಾಡಿದ್ದಾರೆ. ಜಯಂತಿ ಕೇವಲ ಒಂದು ದಿನಕ್ಕೆ ಸೀಮಿತಗೊಳ್ಳದೆ ವರ್ಷವಿಡೀ ಅವರ ತತ್ವ, ಆಚಾರ, ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಈಶ್ವರಿ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಚಾಲಕರಾದ ಸ್ಮಿತಕ್ಕ ಅವರು ಮಾತನಾಡಿ, ಜೀವನದಲ್ಲಿ ಏನಾದರೂ ಸಾಧಿಸಲು ಮಹರ್ಷಿ ಭಗೀರಥರಂತಹ ಪ್ರಯತ್ನ ಅಗತ್ಯವಿದೆ. ಭಗೀರಥರು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಂದ ಮಹಾಪುರುಷ. ಅವರ ಸಾಧನೆ, ಜೀವನಗಾಥೆಯನ್ನು ಪ್ರತಿಯೊಬ್ಬರು ಅರಿತು ತಮ್ಮ ಜೀವನದಲ್ಲಿ ಅವರ ಛಲ, ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು. ರಾಯಚೂರು ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಶ್ರೀ ಭಗೀರಥ ಜಯಂತಿ ಅಂಗವಾಗಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ರೇಖಾ, ಕೃತಿಕಾ, ತ್ರಿವೇಣಿ, ಅಂಜಲಿ, ಶ್ರೀನಿವಾಸ್ ಹಾಗೂ ಪವಿತ್ರ ಎಂಬುವವರಿಗೆ ವಿವಿಧ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲೆ ರಾಯಚೂರು ಮಹಾನಗರ ಪಾಲಿಕೆಯ ಆಡಳಿತ ವಿಭಾಗದ ಉಪ ಆಯುಕ್ತ ಶರಣಪ್ಪ, ಮುಖಂಡರಾದ ಕೆ. ಶಾಂತಪ್ಪ, ಚನ್ನಪ್ಪ ಗೌಡ, ಸಮಾಜದ ಮುಖಂಡರಾದ ಪಾಗುಂಟಪ್ಪ ಮಿರ್ಜಾಪುರ್, ದೇವೇಂದ್ರಪ್ಪ ಉಪ್ಪಾರ್, ಬಿ. ವೆಂಕೋಪ್, ಎಂ. ಚಂದ್ರಶೇಖರ್, ಬಿ. ನಾಗರಾಜ್, ಪಿ. ಸುರೇಖಾ, ಜೂಕೂರ್ ಶ್ರೀನಿವಾಸ್, ರಮೇಶ್ ಮೇಟಿ, ಸುಭಾಷ್ ಚಂದ್ರ, ಜೆ. ನರಸಿಂಹಲು, ವರಮುನಿ, ನಾಗರಾಜ್ ಬಾಲ್ಕಿ, ರೇಣುಕಾ ಬಾಲ್ಕಿ ಸೇರಿದಂತೆ ಇತರರು ಇದ್ದರು. ಈ ಸಂದರ್ಭದಲ್ಲಿ ಗದಾರ್ ಬೆಟ್ಟಪ್ಪ, ಮದ್ದಿಕೇರಿ ಈರಣ್ಣ, ಎಂ. ಚಂದ್ರಮೌಳಿ, ಎಸ್. ಚಂದ್ರಶೇಖರ್, ನಾರಾಯಣಪ್ಪ, ಹನುಮಂತಪ್ಪ ಆಶಾಪುರ್, ರಾಮಪ್ಪ ಡಿ, ಜೆ. ಶ್ರೀನಿವಾಸ್, ಹಾಲ್ವಿ ಶ್ರೀನಿವಾಸ್, ಕೆ. ಶರಣಬಸವ, ಕೆ. ಚಿದಾನಂದ್, ಅಮರೇಶ್ ಸಾಗರ್, ಆರ್. ಸುರೇಶ್, ನವೀನ್, ರಂಗನಾಥ್, ಎ. ಸತ್ಯನಾರಾಯಣ, ಬಿ. ಮಾಲತಿ, ಆದಿಲಕ್ಷ್ಮಿ, ಲಕ್ಷ್ಮೀದೇವಿ, ರೇಖಾ ಬಾಲ್ಚೇಡ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸಮಿತಿ ಪದಾಧಿಕಾರಿಗಳು, ನವಯುವಕ ಪದಾಧಿಕಾರಿಗಳು, ವಿವಿಧ ಗ್ರಾಮಗಳಿಂದ ಭಾಗವಹಿಸಿದ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಾವು ಈ ಸಮಾಜದಲ್ಲಿ ಬೇರೆ ಬೇರೆ ಭಾಷೆಗಳಾಗಿ, ಬೇರೆ ಬೇರೆ ಜಾತಿಗಳಾಗಿ, ಬೇರೆ ಬೇರೆ ಕಸುಗಳಾಗಿ, ಕುಲಗಳಾಗಿ ನಾವು ಹೊಡೆದೋಗಿರುವಂಥದ್ದು ನಿಜ. ಆದ್ರಿಂದ ಅವ್ರದ್ದು ಜಾಸ್ತಿ ಜನಸಂಖ್ಯೆ ಇದೆ, ನಮ್ಮದು ಕಡಿಮೆ ಜನಸಂಖ್ಯೆ ಇದೆ ಅಂತೇಳಿ ತಿಳ್ಕೊಬಾರ್ದು. ನಿಮ್ಮ ಹೆಸರು ಯಾವ್ದಂತ ಬರ್ತಾ ಇದೆ, ಅಡುಗೆಗೆ ಆಗಲಿ ಯಾವುದಕ್ಕಾಗಲಿ ನಾವು ಹಾಕೋದೆಷ್ಟು ಉಪ್ಪು ಇಷ್ಟೇ ಹಾಕ್ತೀವಿ. ಎಷ್ಟಾಗ್ತದೆ ಹೇಳಿ, ಕೈನಲ್ಲಿ ಹಿಡ್ಕೊಳ್ಳೋದು ಸಾಕು. ಆ ಉಪ್ಪು ಇಲ್ಲವರೆಗೂ ಅಂತಂದ್ರೆ ಅಡುಗೆಗೆ ರುಚಿನೇ ಇರೋದಿಲ್ಲ, ಯಾರು ಅದನ್ನು ಮುಟ್ಟಕ್ಕೂ ಆಗೋದಿಲ್ಲ. ಆದರೆ ಅದಕ್ಕೆ ಆ ಗುಣ ಕೊಡುವಂಥದ್ದು, ಆ ಸ್ವಾದ ಕೊಡುವಂಥದ್ದು, ನಮಗೆ ಅದನ್ನು ಕತ್ಕೊಂಡು ನಾವು ಅದನ್ನು ಅರ್ಗಿಸ್ಕೊಳ್ಳಿಕ್ಕೆ ಒಂದು ಮಾಡಿಕೊಡುವಂಥದ್ದು ಏನು ಅಂತ ಹೇಳಿದ್ರೆ, ಆ ಒಂದು ಚಿಕ್ಕ ಪುಟ್ಟ ಒಂದು ಆಚರಣೆಯಲ್ಲೂ ಕೂಡ ನಮ್ಮ ವಿವಿಧತೆಯನ್ನು ನಾವು ಕಂಡುಕೊಳ್ತಾ ಅದರಲ್ಲೂ ಕೂಡ ಏಕತೆಯನ್ನು ನಾವು ಕಂಡುಕೊಳ್ಳೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಈ ಒಂದು ರಂಗಭೂಮಿನಲ್ಲೇ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಜಯಂತಿಗಳ ಆಚರಣೆ ಆಗುತ್ತೆ, ಬೇರೆ ಬೇರೆ ಮಹನೀಯರನ್ನ ನೆನೆಸ್ಕೊಳ್ತಾ ಇರ್ತೀವಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮಗೆ ನಮ್ಮದೇ ಆದಂತಹ ಬಹಳ ಹಿರಿದಾದ, ಬಹಳ ಘನವಾದಂತಹ ಒಂದು ಚರಿತ್ರೆ ಇದೆ. ಆ ಚರಿತ್ರೆಗೆ ಹುಟ್ಟಿದಂತಹ ಸಂತಾನ ನಾವು. ಆದ್ದರಿಂದ ನಾವು ಅದನ್ನು ನೆನೆಸ್ಕೊಳ್ಳುವಂಥದ್ದು, ಅವ್ರು ಹಾಕಿಕೊಟ್ಟಂತಹ ಹಾದಿನಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ನಮ್ಮೆಲ್ಲರ
ಇವತ್ತು ದಿವಸದ ಆಚರಣೆಯನ್ನು ಮಾಡ್ತಾ ಇರೋದು. ಇದು ಕೇವಲ ಉಪಹಾರ ಜನಾಂಗದ ಆಚರಣೆ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಆದ್ರಿಂದ ನಾವು ಈ ಒಂದು ಮಾತನ್ನ ನೆನೆಸ್ಕೊಳ್ತಾ ಈ ಮಾತನ್ನ ಈ ಮುಂದಿನ 2 ಮಾತುಗಳನ್ನ ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪುರಾಣಗಳಲ್ಲಿ ಭಗೀರಥ ಮಹರ್ಷಿಗಳ ಪಾತ್ರ ಅಥವಾ ಒಂದು ಚಿತ್ರಣ ಬಹಳ ಸೊಗಸಾಗಿದೆ, ಗೊತ್ತಿರ ಹಾಗೆ. ನಾವು ಯಾವ ನದಿಯನ್ನ ಅತ್ಯಂತ ಪವಿತ್ರವಾದ್ದು, ನಮ್ಮ ದೇಶದ, ನಮ್ಮ ಈ ಭಾಗದ ಸಂಸ್ಕೃತಿಯ ಪ್ರತೀಕ ಅಂತ ಕರೀತಿದ್ದೀವಿ, ಗಂಗೆ. ಆ ಗಂಗೆನ ಈ ಭೂಮಿಗೆ ತಂದವರೇ ಭಗೀರಥ ಮಹರ್ಷಿಗಳು ಅಂತ ಹೇಳಿದ್ರೆ ಇವರ ಪಾತ್ರ ನಮ್ಮ ನಾಗರಿಕತೆಗೆ, ನಮ್ಮ ಸಂಸ್ಕೃತಿಗೆ ಎಷ್ಟು ದೊಡ್ಡದು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಸಹಿತ ಈ ಒಂದು ನಾರಿ ಶಕ್ತಿಯ ಪ್ರಭಾವದಿಂದ ಜನ್ಮ ಪಟ್ಟಂತಹ ಭಗೀರಥ ಪುತ್ರನೇ ಇಲ್ಲದೆ ಇದ್ದಾಗ ಇಬ್ಬರು ರಾಣಿಯರು ಬಹಳ ಚಿಂತಿತರಾಗ್ಬಿಡ್ತಾರೆ. ಮುಂದೆ ಈ ರಾಜ್ಯ ನೋಡ್ಕೊಳ್ಳೋರು ಯಾರು ಅಥವಾ ಇದು ಉತ್ತರಾಧಿಕಾರಿ ಯಾರು ಅಂತಂದಾಗ ಅವರ ಒಂದು ಇಬ್ಬರು ರಾಣಿಯರ ಒಂದು ದಿವ್ಯ ಶಕ್ತಿಯಿಂದ ಜನಿಸಿರುವಂತಹ ಭಗೀರಥ ಇವರು ಸೂರ್ಯವಂಶಿಗಳು. ಆ ಒಂದು ಸೂರ್ಯವಂಶದ ತೇಜಸ್ಸು